ಎಲ್ಲರಿಗೂ ನಮಸ್ಕಾರಗಳು. ದಿನಾಂಕ 8/3/2024 ನಡೆದ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿಶೇಷ ಚೇತನ ದಂಪತಿಗಳಿಬ್ಬರನ್ನು ಭೇಟಿ ಮಾಡಿ ಸಂದರ್ಶನ ಮಾಡಲಾಗಿದೆ. ಅವರ ಮಾಹಿತಿಯನ್ನು ಕೇಳಿ ತಮಗೂ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಹೆಣ್ಣು ಮಕ್ಕಳು ಎಲ್ಲರಿಗೂ ಸ್ಫೂರ್ತಿ. ಇವರ ಬೆನ್ನ ಹಿಂದೆ ನಿಂತಂಥ ಅವರ ಕುಟುಂಬಕ್ಕೂ ಈ ಮೂಲಕ ಧನ್ಯವಾದಗಳು ಹೇಳುತ್ತೇನೆ. ಈ ಮಾಹಿತಿಯನ್ನು ತಾವೆಲ್ಲರೂ ಕೇಳಿ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತೇಳಿ. ನಂದು ಚಂದ್ರಕಲಾ ಟೀಚರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಮೇಡಮ್, ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ತಮಗೆ ಇಡೀ ನಮ್ಮ ದೇಶದ ಮಹಿಳೆಯರಿಗೆಲ್ಲರಿಗೂ ವಿಶ್ವ ದಿನಾಚರಣೆಯ ಶುಭಾಶಯಗಳು. ಮೇಡಮ್, ತಮ್ಮ ಒಂದು ಸಂಕ್ಷಿಪ್ತ ಪರಿಚಯದೊಂದಿಗೆ ತಮ್ಮ ಹೆಸರು, ತಮ್ಮ ವಿದ್ಯಾಭ್ಯಾಸ, ತಾವು ನಡೆದು ಬಂದ ದಾರಿ ಬಗ್ಗೆ ಒಂದು ಸ್ವಲ್ಪ ಮಾತಾಡಲ್ಲ? ಓಕೆ ಮೇಡಮ್. ನನ್ನ ಹೆಸರು ನಾಗಮಣಿ HP ಅಂತೇಳಿ. ನಾನು ಹುಟ್ಟಿದಾಗಿನಿಂದನೂ ಬೈ ಬರ್ತ್ ಅಂಧಳಾಗಿ ಹುಟ್ಟಿದ್ದೇನೆ. ನನ್ನ ಒಂದು ವಿದ್ಯಾಭ್ಯಾಸ 1ರಿಂದ 4ನೇ ತರಗತಿಯವರೆಗೆ IED ಸ್ಕೀಮ್ ಅಂತಂದರೆ ಸಮನ್ವಯ ಶಿಕ್ಷಣದಲ್ಲೇ ಅಲ್ಲೇ ಸಾಮಾನ್ಯರ ಜೊತೆಯಲ್ಲಿ ನಾನು ಬ್ರೈಲ್ ಲಿಪಿಯನ್ನು ಕಲಿತದ್ದು. ನಂತರದಲ್ಲಿ ಕುಣಿಗಲ್ ನವಚೇತನ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ 7ನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನು ಮುಗಿಸಿ, ರಾಮನಗರದಲ್ಲಿ ಒಂದು 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮುಗಿಸಿ, ನನ್ನ ಒಂದು PUC ಚಿಕ್ಕಮಗಳೂರಿನಲ್ಲಿ ಮಲೆನಾಡು ವಿದ್ಯಾಸಂಸ್ಥೆ ಎಂಬುವಲ್ಲಿ ಆಗಿದೆ. ಮತ್ತು ನನ್ನ ಕ್ವಾಲಿಫಿಕೇಷನ್ ಬಂದು PUC ಮೇಲೆ DED ಅನ್ನು ಮುಗಿಸಿದ್ದೇನೆ, ಅಂದರೆ ಸ್ಪೆಷಲ್ DED ಅನ್ನು. ನಂತರ ಡಿಗ್ರಿ ಮತ್ತು MA ಇನ್ ಹಿಸ್ಟ್ರಿ ಮತ್ತು KSET, ನೆಟ್ಟು ಇವೆಲ್ಲ ಪರೀಕ್ಷೆಗಳನ್ನು ನಾನು ಉತ್ತೀರ್ಣ ಮಾಡಿರುತ್ತೇನೆ. ಈಗ ನಾನು ಪ್ರಸ್ತುತದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಾಪುರ ಇಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಮತ್ತು ನನ್ನ ಒಂದು BD ಶಿಕ್ಷಣವನ್ನು ಮಾಡ್ತಾ ಇದ್ದೀನಿ ಮೇಡಮ್. ಈ ಒಂದು ನನ್ನ ಒಂದು ಬೆಳೆದು ಬಂದ ದಾರಿಯಲ್ಲಿ ನಾನು ಒಬ್ಬ ಮಹಿಳೆಯಾಗಿ ಮತ್ತು ಅಂಧಳಾಗಿ ನನ್ನ ಒಂದು ತಾಯಿಯ ಪ್ರೋತ್ಸಾಹ, ನನ್ನ ಕುಟುಂಬದ ಪ್ರೋತ್ಸಾಹ ಮತ್ತು ನನ್ನ ಪತಿಯ ಪ್ರೋತ್ಸಾಹದಿಂದ ಇಷ್ಟು ವ್ಯವಸ್ಥಿತವಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ಸಮಾಜದಲ್ಲಿ ಒಂದು ಸಾಮಾನ್ಯ ಪರಿಸರದಲ್ಲಿ ಸಮಗ್ರ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಹಾಯವಾಗಿದೆ. ಮತ್ತು ಈಗ ನಾನು 2 ಶಾಲೆಯಲ್ಲಿ ಅಂತಂದರೆ 12/1/2016ರಲ್ಲಿ ನಾನು ಪ್ರಸ್ತುತದಲ್ಲಿ ಸರ್ಕಾರಿ ನೌಕರಿಗೆ ಸೇರಿದ್ದು. ಅದರ ನಂತರದಲ್ಲಿ 2ನೇ ಶಾಲೆ ಧರ್ಮಾಪುರ. ಈ ಒಂದು ಶಾಲೆಗಳಲ್ಲಿ ಸಹಕಾರ ನಮಗೆ ಒಂದು ನಮ್ಮ ಶಿಕ್ಷಕರ ಸಹಾಯದಿಂದ, ಅವರ ಒಂದು ಸಹಕಾರದಿಂದ, ಅವರ ಮಾರ್ಗದರ್ಶನದಲ್ಲಿ ನಾನು ಉನ್ನತ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತಿದೆ. ನಾನು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಹೇಳೋದಾದರೆ ಎಲ್ಲ ಒಂದು ಪ್ರಸ್ತುತದಲ್ಲಿ ನಮ್ಮ ಮಹಿಳೆಯರಿಗೆ ಬೇಕಾಗಿರುವಂಥದ್ದು ಪ್ರೋತ್ಸಾಹ ಮತ್ತು ಸಹಕಾರ. ಇವೆಲ್ಲವೂ ಕೂಡ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸಿಕ್ಕಾಗ ನಾವು ಯಾವುದೇ ಒಂದು ನಿರ್ಭಯವಾಗಿ ಸಾಧನೆಯನ್ನು ಮಾಡಲಿಕ್ಕೆ ಸಹಕಾರ ಆಗುತ್ತೆ. ಮತ್ತು ನಮ್ಮ ಒಂದು ಸಮಾಜವನ್ನು ಸುಸ್ಥಿತಿಯಲ್ಲಿ ನಡೆಸೋದಕ್ಕೆ ನಮ್ಮೆಲ್ಲರ ಕೈಲೂ ಸಾಧ್ಯವಾಗುತ್ತೆ. ಈ ಎಲ್ಲ ಒಂದು ಸಮಾಜದಲ್ಲಿ ನಾವು ಪ್ರೋತ್ಸಾಹಗಳನ್ನು ಬಳಸ್ಕೊಂಡು ಮತ್ತು ನಮ್ಮ ಪ್ರಯತ್ನವನ್ನು ಮಾಡ್ತಾ ನಾವು ಯಶಸ್ಸಿನ ಒಂದು ಹಾದಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ. ಮೇಡಮ್, ತಾವು ಈ ಒಂದು ಕನ್ನಡ ಭವನದಲ್ಲಿ ಇವತ್ತು ನನಗೆ ಸಿಕ್ಕಿದ್ದು ತುಂಬ ಸಂತೋಷವಾಯಿತು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಒಂದು ಇಡೀ ಒಂದು ಹೆಣ್ಣು ಮಕ್ಕಳ ಒಂದು ಸಮುದಾಯಕ್ಕೆ ತಾವು ಸ್ಫೂರ್ತಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ತಾವು ಒಬ್ಬ ಶಿಕ್ಷಕಿಯಾಗಿ ಒಂದು ದಿಟ್ಟತನದಿಂದ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡ್ತೀರಿ ಅಂತ ಹೇಳೋದು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಇವತ್ತು ನಿಮಗೆ ಯಾವುದೇ ಒಂದು ಸಮಸ್ಯೆ ಬಂದರೂ ಅದನ್ನೆಲ್ಲ ಎದುರಿಸಿ ಬಾಳ್ಬೇಕನ್ನೋ ಒಂದು ಸಂದೇಶವನ್ನು ಈ ಮೂಲಕ ತಾವು ಹೇಳಿಕೊಡೋದನ್ನು ನೋಡಿ ನನಗೆ ಇನ್ನೂ ಸಂತೋಷ ಆಯಿತು ಮೇಡಮ್. ನನಗೂ ಕೂಡ ಮೇಡಮ್ ನಿಮ್ಮ ಒಂದು ಭೇಟಿ ಮತ್ತು ನಿಮ್ಮ ಒಂದು ಮಾರ್ಗದರ್ಶನ, ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ನಾನು ಇನ್ನೂ ಒಂದು ವಿಷಯವನ್ನು ಪ್ರಸ್ತುತಪಡಿಸೋದಕ್ಕೆ ಬಯಸ್ತೀನಿ ಮೇಡಮ್. ಏನಂತಂದರೆ, ಈಗ ನಾವು ಓದು ಬರಹವನ್ನು ಕಲ್ತಿದ್ದು ಬ್ರೈಲ್ ಲಿಪಿಯಲ್ಲಿ. ಬ್ರೈಲ್ ಲಿಪಿಯನ್ನು ಕಂಡುಹಿಡಿದಿದ್ದು ಲೂಯಿ ಬ್ರೈಲ್ರವರು. ಅವರು ಫ್ರಾನ್ಸ್ ದೇಶದವರು. ಆದರೆ ಇವಾಗ ಸಮಗ್ರವಾಗಿ ನಾವು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇರೋದು ಕೂಡ ಬ್ರೈಲ್ ಪುಸ್ತಕಗಳನ್ನು ಬಳಸಿಕೊಂಡು, ಮತ್ತು ತಂತ್ರಜ್ಞಾನದ ಜೊತೆಯಲ್ಲಿ ಈಗೆಲ್ಲ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಾವೆ ಅವುಗಳ ಸಹಾಯದಿಂದ ನಾವು ಯಾವುದೇ ಟೆಕ್ಸ್ಟ್ ಬುಕ್ ಇರ್ಬೋದು, ಮತ್ತು ಲ್ಯಾಪ್ಟಾಪಲ್ಲಿ ವರ್ಕ್ ಇರ್ಬೋದು, ಮತ್ತು ಫೋನಲ್ಲಿ ವರ್ಕ್ ಇರ್ಬೋದು, ಯಾವುದೇ ಒಂದು ತಂತ್ರಜ್ಞಾನದ ಸಹಾಯದಿಂದ ಕೆಲಸವನ್ನು ನಿರರ್ಗಳವಾಗಿ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ಮತ್ತು ಅದ್ರ ಜೊತೆಗೆ ಎಲ್ಲ ಒಂದು ಮಾನವರ ಸಹಕಾರದಿಂದ ಮಾಡಲಿಕ್ಕೆ ನಾವು ವಿಸಿಬಲ್ ಆಗಿ ಒಂದು ಸಾಧನೆಯ ಕ್ಷೇತ್ರವನ್ನು ಮುಟ್ಟಲಿಕ್ಕೆ ತಮ್ಮೆಲ್ಲರ ಸಹಕಾರ ಇಂದಿಗೂ ನನಗೂ ಸಿಗಲಿ ಮತ್ತು
ಮತ್ತು ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ಸಿಗಲಿ ಅಂತ ತಮ್ಮಲ್ಲಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಒಂದು ಮಾತಿಗೆ ವಿರಾಮ ಹೇಳ್ತೀನಿ ಮೇಡಮ್. ಧನ್ಯವಾದಗಳು. ಖಂಡಿತವಾಗ್ಲೂ ಮೇಡಮ್, ಇದು ಎಲ್ಲರೂ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಒಬ್ಬರಿಂದಲೂ ಏನೂ ಸಾಧ್ಯ ಆಗೋದಿಲ್ಲ. ಇಡೀ ಕುಟುಂಬ ನಮ್ಮ ಬೆನ್ನ ಹಿಂದೆ ನಿಂತಾಗ ಸಾಧಿಸುವ ಛಲವನ್ನು ನಾವು ತೊಟ್ಟಾಗ ಈ ರೀತಿಯಾದಂಥ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ತಾವು ಒಂದು ಉದಾಹರಣೆ ಅಂತ ನಾನು ಹೇಳಕ್ಕೆ ಬಯಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮಸ್ತೆ.